ಸಿದ್ದರಾಮಯ್ಯ ವಿರುದ್ಧ ಪೂರ್ವಗ್ರಹ ಪೀಡಿತ ಆರೋಪ. ಅಧ್ಯಕ್ಷ ವಿಜಯ ಮಹಾಂತೇಶ ಗದ್ದನಕೇರಿ. ಇಳಕಲ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮೂಡಾ ಪ್ರಕರಣವನ್ನು ಆಧರಿಸಿ ಮಾಡುತ್ತಿರುವ ಆರೋಪಗಳು ಕಪೋಲ ಕಲ್ಪಿತ ಹಾಗೂ ಪೂರ್ವಗ್ರಹ ಪೀಡಿತ ಎಂದು ಹುನಗುಂದ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ವಿಜಯ ಮಹಾಂತೇಶ ಗದ್ದನಕೇರಿ ಹೇಳಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಅಭಿಮಾನಿ ಬಳಗ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಹಳೆಯ ಪ್ರಕರಣವೊಂದನ್ನು ಕೆದಕಿ ರಾಜ್ಯಪಾಲರ ಮುಖೇನ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣ ದಾಖಲಿಸುವ ಹಿನ್ನೆಲೆಯಲ್ಲಿ ಸಾಂವಿಧಾನಿಕ ಹುದ್ದೆಯ ದುರುಪಯೋಗ ನಡೆಯುತ್ತಲಿದೆ. ಶೋಷಿತ ಹಿಂದುಳಿದ ವರ್ಗಗಳ ಬಗೆಗಿನ ಅಸಹನೆಯ ಪರಂಪರೆಯನ್ನು ಬಿಜೆಪಿ ಮುಂದುವರಿಸುತ್ತಿದೆ. ಕಾನೂನು ಪ್ರಕಾರ ತನಿಖೆಯಾಗಲಿ, ತೀರ್ಪು ಬರಲಿ, ಆದರೆ ಜನಪರ ಸರಕಾರ ಒಂದರ ನಾಯಕರ ತೇಜೋವಧೆಗೆ ಯಾರೇ ಪ್ರಯತ್ನಿಸಿದರೂ ಜನಾಂದೋಲನದ ಆಕ್ರೋಶ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಚಂದ್ರಶೇಖರ ಸನ್ನಿ ಮಾತನಾಡಿ, ಕೋಮುವಾದಿ ಪ್ರಗತಿ ವಿರೋಧಿ ಶಕ್ತಿಗಳ ಪ್ರಯತ್ನ ಫಲಿಸದು, ವಿರೋಧ ಪಕ್ಷದವರದು ಪಾದಯಾತ್ರೆಯಲ್ಲ ಸ್ವಾರ್ಥ ಯಾತ್ರೆ ಎಂದು ಟೀಕಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದವರು ಅಂಬು ಚಲವಾದಿ, ಅಬ್ಬುಹಳ್ಳಿ, ಮಹಾಂತೇಶ ನೀಲನಾಯಕ, ಯಲ್ಲಪ್ಪ ಅಂಬಿಗೇರ, ಬಸವರಾಜ ಜಾಲಿಹಾಳ, ಮಲ್ಲು ಐಹೊಳಿ, ಅನಿಲ ಬಸವರಾಜ ಪತ್ತಾರ, ಮಲ್ಲಪ್ಪ ಕನಗೇರ ಮತ್ತಿತರರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಆತ್ಮೀಯ ದೃಶ್ಯ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮದ ಸ್ನೇಹಿತರೆ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಸಮ್ಮಿಲನಗೊಂಡಿರುವಂಥ ಅಂಬು ಚಲವಾದಿಯವರೇ, ಅಬ್ಬು ಹಳ್ಳಿಯವರೇ, ಬಸವರಾಜ್ ಜಾರಳವರೇ, ಚಂದ್ರಶೇಖರ್ ಸನ್ನಿಯವರೇ, ಯಲ್ಲಪ್ಪ ಅಂಬಿಗೇರವರೇ, ಮಲ್ಲು ಐಹೊಳಿಯವರೇ, ಮಲ್ಲವರೇ ಮತ್ತು ನಮ್ಮ ಅನಿಲವರೇ ಮತ್ತು ನಮ್ಮ ಮಹಾಂತೇಶ್ ನೀಲನಾಯಕವರೇ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಇಷ್ಟೇ. ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒಂದು ಅನಪೇಕ್ಷಿತ ಬೆಳವಣಿಗೆಯನ್ನು ನಾವು ನೀವೆಲ್ಲ ಗಮನಿಸ್ತಾ ಇದ್ದೇವೆ. ಯಾಕೆ ನಾನು ಇದನ್ನು ಅನಪೇಕ್ಷಿತ ಅಂತ ಕರಿತೀನಿ ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಳುವ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ವಾದ ವಿವಾದಗಳಾಗಲಿ, ಆರೋಪ ಪ್ರತ್ಯಾರೋಪಗಳಾಗಲಿ ಸಹಜ. ವಾಸ್ತವದಲ್ಲಿ ಇದು ಪ್ರಜಾಪ್ರಭುತ್ವದ ಚಲುವು ಅಂತ ಕರಿತೀವಿ ನಾವು, ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಯಾಕಂದರೆ ಆರೋಪ ಪ್ರತ್ಯಾರೋಪಗಳು, ಸಮರ್ಥನೆಗಳು ಇರುವೆ. ಆದರೆ ವಿರೋಧ ಪಕ್ಷ ಅನ್ನುವಂಥ ಶಬ್ದದ ಬದಲಿನ ಪ್ರತಿಪಕ್ಷ ಅಂತ ಕರೆಯೋಕ್ಕೆ ಯಾಕೆ ಇಷ್ಟಪಡ್ತೀವಿ ಅಂತಂದರೆ, ವಿರೋಧಿಸುವುದೇ ಒಂದು ಪಕ್ಷದ ಚಾಳಿ ಆಗಬಾರ್ದು. ಪ್ರತಿಪಕ್ಷ ಅಂತಂದರೆ ಒಂದು ಆಡಳಿತ ಪಕ್ಷಕ್ಕೆ ಅತ್ಯಂತ ಸಂವಾದಿಯಾಗಿ, ವಿರೋಧ ಪಕ್ಷಕ್ಕೆ ಕೂಡ ನಾವೇನಂತೀವಿ, ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರಿತೀವಿ, ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಅಂತ ವಿರೋಧ ಪಕ್ಷಕ್ಕೆ ಕರಿತೀವಿ. ಒಂದು ಆಳುವ ಪಕ್ಷಕ್ಕೆ ಎಷ್ಟು ಬೆಲೆ ಇರುತ್ತೋ ಅಷ್ಟೇ ಪ್ರತಿಪಕ್ಷಕ್ಕೂ ಕೂಡ ಬೆಲೆ ಇರುತ್ತೆ. ಒಂದು ಆಳುವ ಪಕ್ಷದ ಒಂದು ಯಾವುದೇ ಕಾರ್ಯಕಲಾಪಗಳು ಜನತೆಗೆ ವಿರೋಧಿಯಾಗಿದ್ದರೆ ಅದನ್ನು ಎಚ್ಚರಿಸುವಂಥ ಒಂದು ಮಹತ್ವದ ಕಾರ್ಯವನ್ನು ಸಂವಿಧಾನ ವಿರೋಧ ಪಕ್ಷಗಳಿಗೆ, ಪ್ರತಿಪಕ್ಷಗಳಿಗೆ ಕೊಟ್ಟಿರ್ತದೆ. ಆದರೆ ವಾಸ್ತವವಾಗಿ ವಿರೋಧಿಸುವುದೇ ಅವರ ಕಾಯಕ ಅಂತ ಮಾಡಿಕೊಂಡು ಪ್ರತಿಪಕ್ಷಗಳು ನಡೆಯಕತ್ತವೆ. ಅದರಲ್ಲೂ ವಿಶೇಷವಾಗಿ ಬಿಜೆಪಿ, ಆ ಬಿಜೆಪಿ ಜೊತೆ ಇತ್ತಿತ್ತಲಾಗಿ ಅವಕಾಶವಾದಿ ಮೈತ್ರಿಯನ್ನು ಮಾಡಿಕೊಂಡಿರುವಂಥ JDS ಕೂಡ ಕೈ ಜೋಡಿಸಿದೆ. ಇವರೆಲ್ಲರ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಹುಮತ ಪಡೆದಂಥ 136 ಸೀಟ್ಗಳನ್ನು ಪಡೆದಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿದೆ. ಯಾವತ್ತೂ ಬಿಜೆಪಿ ನೇರ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ, ತಮಗೆಲ್ಲ ಗೊತ್ತು. ವಾಮ ಮಾರ್ಗದಿಂದಲೇ ಅಧಿಕಾರವನ್ನು ಹಿಡಿದಿದೆ. ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಆ ಸರ್ಕಾರದ ಜನಪರ ಕಾರ್ಯಗಳನ್ನು ಈ ಪ್ರತಿಪಕ್ಷಗಳಿಗೆ ಅರಗಿಸಿಕೊಳ್ಳಲಾಗ್ತಾ ಇದೆ. ಆ ಅರಗಿಸಿಕೊಳ್ಳಲಾರದಂಥ ಒಂದು ಪ್ರವೃತ್ತಿಯ ಮುಂದುವರಿಕೆಯೇ ಈಗ ನಾವು ಇವೆಲ್ಲ ಚರ್ಚಿತವಾಗಿರುವಂಥ ವಿಷಯ ಐತಲ್ಲ, ಆ ಮೂಡ ಅನ್ನುವಂಥ ಒಂದು ಹಗರಣ. ಆ್ಯಕ್ಚುಲಿ ಮೂಡ ಅನ್ನೋದೊಂದು ಹಗರಣನೇ ಅಲ್ಲ, ಅದೊಂದು ಆರೋಪ. ಯಾವುದೇ ಹಗರಣ ಅಂತಂದ್ರೆ ಅದಕ್ಕೆ ಸಾಕಷ್ಟು ಇತಿಹಾಸಗಳಿರ್ತಾವೆ. ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವ ಒಂದು ಏಕೈಕ ಉದ್ದೇಶದಿಂದ ಮಾಡಿರುವಂಥ ಒಂದು ಆರೋಪ ಇದೆ. ಇದರಲ್ಲಿ ನಾನಿಲ್ಲಿ ಕಾನೂನಿನ ಅಂಶಗಳು, ಸರಿ ತಪ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಪ್ರಶ್ನಿಸುವಂಥ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಐತಿ,
ಸಾಮಾಜಿಕ ಕಾರ್ಯಕರ್ತ RTI ಕಾರ್ಯಕರ್ತ ಅಬ್ರಾಮ್ ಅವರು ರಾಜ್ಯಪಾಲರಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ವಿರೋಧವಾಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದು ತಪ್ಪಲ್ಲ. ಒಬ್ಬ ಪ್ರಜೆಯಾಗಿ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಅದು ಉದ್ದೇಶಪೂರ್ವಕನೈತೋ ದುರುದ್ದೇಶಪೂರ್ವಕಿತ್ತು ಅದನ್ನು ನಿರ್ಧರಿಸುವುದು ನಾವಲ್ಲ. ಆದರೆ ಮಾನ್ಯ ರಾಜ್ಯಪಾಲರ ಅವಸರದ ನಡೆ ಬಗ್ಗೆ ನಮ್ಮ ತಕರಾರೈತಿ. ಒಬ್ಬ ದೂರುದಾರ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನು ಅತ್ಯಂತ ಅವಸರವಾಗಿ ರಾಜ್ಯಪಾಲರು ಮುಖ್ಯಮಂತ್ರಿಯವರ ಕಚೇರಿಗೆ ರವಾನಿಸ್ತಾರ, ಅಭಿಪ್ರಾಯಗಳನ್ನು ಕೇಳ್ತಾರೆ. ರಾತ್ರೋರಾತ್ರಿ ಅಭಿಪ್ರಾಯಗಳನ್ನು ಕೇಳಿದ್ರು. ರಾತ್ರಿ 10 ಗಂಟೆಗೆ ಮುಖ್ಯಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದರು ರಾಜ್ಯಪಾಲರ ಕಚೇರಿಯಿಂದ. ಈ ಅವಸರ ಯಾಕೆ ಅನ್ನೋದು ನನಗೆ ಅರ್ಥ ಆಗೋದು. ಇಲ್ಲಿ ಕುಂತಂಥವ್ರ ನಾವೆಲ್ಲ ಇಲ್ಲಿ ಕುಂತಂಥವ್ರು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಅನ್ನೋಕ್ಕಿಂತ ಸಿದ್ದರಾಮಯ್ಯ ಸಾಹೇಬರ ಸಿದ್ಧಾಂತದ ಅನುಯಾಯಿಗಳು ನಾವು. ಸಿದ್ದರಾಮಯ್ಯನವರು ವ್ಯಕ್ತಿಯಾಗಿ ಅಷ್ಟೇ ನಮ್ಗೆ ಬೇಕಾದವರಲ್ಲ. ಸಿದ್ದರಾಮಯ್ಯನವರಲ್ಲಿದ್ದಂಥ ಸಿದ್ಧಾಂತಗಳನ್ನು ಮೆಚ್ಚಿ ನಾವು ಅವರ ಪರವಾಗಿ ಇಲ್ಲಿ ನಾವು ಮಾತುಗಳನ್ನು ಆಡಾಕ್ತೀವಿ. ಇಲ್ಲಿ ಕುಳಿತಂಥವ್ರು ನಾವೆಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರು, ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು ಮತ್ತು ವಿಶೇಷವಾಗಿ ಶೋಷಿತ ಸಮುದಾಯಗಳಿಗೆ ಸೇರಿದಂಥವ್ರು ಮತ್ತು ಮುಂದುವರಿದಂಥ ಜನಾಂಗಗಳಿಗೆ ಕೂಡ ಸೇರಿದಂಥವ್ರು. ಇದರ ಅರ್ಥ ಸಿದ್ದರಾಮಯ್ಯ ಒಬ್ಬ ಸಮುದಾಯದ ನಾಯಕ ಅಲ್ಲ, ಸರ್ವಸಮ್ಮತ ನಾಯಕ ಅನ್ನೋದನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇಲ್ಲಿ ಯಾವುದೇ ಒಂದು ಪಕ್ಷದ ಪರವಾಗಿ ಇಲ್ಲಿ ಲಾಭ ಮಾಡೋಕ್ಕೋದಿಲ್ಲ, ಪಕ್ಷದ ಪರವಾಗಿ ಪ್ರಚಾರ ಅಲ್ಲ. ಆದರೆ ಒಂದು ವರ್ಗದ ಒಂದು ಸರ್ವ ಸಮಾಜಗಳ ಸಮನ್ವಿತ ನಾಯಕರಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಇರುವಂಥ ಪೂರ್ವಗ್ರಹ ಪೀಡಿತ ಆರೋಪಗಳ ಬಗ್ಗೆ ನಮ್ಮ ತಕರಾರೈತಿ. ರಾಜ್ಯಪಾಲರ ನಡೆ ಅತ್ಯಂತ ಖಂಡನೀಯ. ವಾಸ್ತವವಾಗಿ ಅಬ್ರಹಾಂ ಅವರು ದೂರುದಾರರಾಗಿದ್ದರು. ಅದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಕಾನೂನಿನ ಪ್ರಕಾರ ತನಿಖೆ ಆಗುತ್ತೆ, ತನಿಖಾ ಆಯೋಗ ನೇಮಿಸ್ತಾರೆ. ತಪ್ಪಿತಸ್ಥರು ಯಾರಾಗ್ತಾರೋ ಅದು ಮುಂದಿನ ವಿಚಾರ. ಆದರೆ BJP ಮತ್ತು JDSನ ಈ ಅಪವಿತ್ರ ಮೈತ್ರಿಯ ಈ ಸಂಘ ಏನು ಇವು ಒಕ್ಕೂಟ ಇತ್ತಲ್ಲ, ಇವತ್ತು ಪಾದಯಾತ್ರೆಯನ್ನು ಮಾಡ್ತಾರೆ. ಯಾವ ಮುಖ ಇಟ್ಕೊಂಡು ಇವರು ಪಾದಯಾತ್ರೆ ಮಾಡಕತ್ತಾರೋ ಗೊತ್ತಿಲ್ಲ. ಇವತ್ತು ದಾಖಲೆಗಳನ್ನು ಪರಿಶೀಲಿಸಿದ್ರೆ ವಾಸ್ತವವಾಗಿ ಈ ಘಟನೆ ಕೂಡ ನಡೆದದ್ದು ಕೂಡ BJP ಸರ್ಕಾರ ಆಡಳಿತದಲ್ಲಿದ್ದಾಗ ಆದಂಥ ಒಂದು ಘಟನೆ. ಆ ಘಟನೆಯನ್ನು ಆಗಿನ ಸರ್ಕಾರ ಪರಿಶೀಲಿಸಬಹುದಿತ್ತು. ಈಗಿಲ್ಲ ಅವರು ಹುತ್ತ ಬಡಿಯಕತ್ತಾರ, ಹಾವು ಬಡಿಯಕತ್ತಿಲ್ಲ. ಎಂದೋ ನಡೆದ ಘಟನೆಯನ್ನು ಈಗ ತಳಕ್ಕೆ ಹಾಕಕತ್ತಾರೆ. ಸರಿ, ಈಗ ತಳಕ್ಕೆ ಹಾಕಿದ್ರು ಕೂಡ ಒಬ್ಬ ವ್ಯಕ್ತಿ ಆರೋಪ ಮಾಡ್ಯಾರ, ಅವರೆಲ್ಲ ಅದನ್ನು ಸಮರ್ಥನೆ ಮಾಡ್ಕೊತಾರೆ. ಕಾನೂನು ಪ್ರಕಾರ ಏನಾಗುತ್ತೋ ಆಗುತ್ತೆ. ಆದ್ರೆ BJP ಮತ್ತು JDS ಈ ದಾವಂತ ಈ ಅವಸರ ಯಾಕೆ? ಒಂದೇ ಒಂದು ಮಾತು ಹೇಳ್ತೀನಿ. ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಈಗ ಪ್ರತಿಪಕ್ಷಗಳು ಮಾಡ್ತಾ ಇರೋದು ಒಂದು ದೌರ್ಜನ್ಯ, ಇದು ರಾಜಕೀಯ ದೌರ್ಜನ್ಯ. ಅದರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ತಿಳ್ಕೊಂಡಿದ್ರೆ ತಪ್ಪು. ಈ ಹಿಂದೆ ದೇವರಾಜ ಅರಸರ ಕಾಲದಲ್ಲಿ ಇದೇ ಘಟನೆ ಆಯಿತು. ಬಂಗಾರಪ್ಪನವರ ಅಧಿಕಾರದಲ್ಲಿಯೂ ಇದೇ ಘಟನೆ ಆಯಿತು. ಒಂದು ಸನಾತನವಾದಿಗಳು, ಒಂದು ಕೋಮುವಾದಿಗಳು ಮತ್ತು ಹಿಂದುಳಿದವರ ಏಳಿಗೆಯನ್ನು ಸ್ನೇಹಿಸಲಾರದಂಥ ಒಂದು ಕುತ್ಸಿತ ಶಕ್ತಿಗಳು ಈ ಕೆಲಸ ಮಾಡಕತ್ತೆ ಒಂದು ಸ್ಪಷ್ಟವಾಗಿದೆ. ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಸರ್ವಸಮಾನ. ಈಗ BJP ಪಕ್ಷದವರು ಮೂಢ ಅಲ್ಲ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ ಹೊರಿಸಿ ಪಾದಯಾತ್ರೆ ಮಾಡ್ತಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅದು ಮೂಡಾದಲ್ಲಿ ಅದು ಯಾವಾಗಿಂದ ಎಷ್ಟು ವರ್ಷಗಳಿಂದ ಆದಂಥ ಕೇಸ್ಗಳನ್ನ ಅವ್ರಿಗೀಗ BJPಯವರಿಗೆ ಯಾವ ಆಧಾರಗಳು ಸಿಗ್ತಾ ಇಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಬರೋಕ್ಕೆ ಮುಂಚೆ ಏನು ಭರವಸೆ ಕೊಟ್ಟಿದ್ರು, ಜನಪರ ಭರವಸೆಗಳು, ಅವೆಲ್ಲ ಸಹಿತವಾಗಿ ಎಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಈಗ BJPಗೇನು ಭಯ ಸ್ಟಾರ್ಟ್ ಅಂದರೆ ಜನಗಳಿಗೆ ಅವರಿಗೆ ಸರ್ಕಾರದ ಹೊತ್ತಿನಾಗ ಏನು ಸಹಾಯ ಮಾಡೋಕ್ಕಾಗಲಿಲ್ಲ. ಒಬ್ಬ ಬಡವನಿಗೆ ಅಕ್ಕಿ ಕೊಡೋಕ್ಕಾಗಲಿಲ್ಲ. ಬಡವನಿಗೆ ಮಾಸಾಸನ ಏನು ಸಿದ್ದರಾಮಯ್ಯ ಕೊಡ್ತಿದ್ದಾರೆ 2,000 ರೂಪಾಯಿ, ಅದು ಕೊಡೋಕ್ಕಾಗ್ತಲ್ಲ. ಅವ್ರ ಭಯ ಸ್ಟಾರ್ಟ್ ಆಗಿದೆ. ಏನು ಭಯ ಅಂದರೆ ಇವೆಲ್ಲ ಸರ್ಕಾರ ಸೌಲಭ್ಯ ಭರವಸೆಗಳು ಈಡೇರಿಸ್ತಾರಲ್ಲ, ಅವ್ರಿಗೆ ಬೇರೆ ವಿಷಯಗಳು ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ವಿರೋಧ ಮಾಡಲಿಕ್ಕೆ. ಇದು ಮೂಡ ಒಂದು ಇಟ್ಕೊಂಡು ಕೇಸಿ ಅವ್ರ ಮೇಲೆ ಆಪಾದನೆ ಮಾಡೋದು ತಪ್ಪು. ನಾವೆಲ್ಲರೂ ಸೇರಿರ್ತಕ್ಕಂಥ ಎಲ್ಲ ಜನಾಂಗದ ವರ್ಗದವರು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಯಾವತ್ತಿಗೂ ನಿಂತ್ಕೋತೀವಿ. ಯಾಕಂದರೆ ನಮ್ಮ ಜನಾಂಗದಲ್ಲಿ ಸಾಕಷ್ಟು ಜನ ಬಡರಿದ್ದಾರೆ, ಮುಸ್ಲಿಂ ಜನಾಂಗದಲ್ಲಿ ಬಡರಿದ್ದಾರೆ, ಹಿಂದುಳಿದ ಆಲ್ಮತ ಸಮಾಜದಲ್ಲಿ ಬಡರಿದ್ದಾರೆ. ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ ಯಾವ ಸರ್ಕಾರದಿಂದ? ಈ BJP ಸರ್ಕಾರದಿಂದ ಯಾರಿಗೂ 1 ರೂಪಾಯಿ ಕೊಟ್ಟಿದೆ? ಯಾರು ಕೊಟ್ಟಿದ್ದಾರೆ? ಏನೋ ಸಹಾಯ ಮಾಡಿದ್ದಾರೆ? 10 ಏನು ಹಸಿವಿನ ಸತ್ತೋಗಿದ್ದಾರೆ. ಇವತ್ತಿಗೆ ಅಣ್ಣರಾಮಾಯಣ ಅಂತಾರೆ. ಎದಕ್ಕಂತಾರೆ? ಎಲ್ಲ ಜನಾಂಗರಿಗೂ, ಎಲ್ಲ ಬಡವರಿಗೂ, ದೀನದಲಿತರಿಗೂ, ಬಡವ ಇದ್ದಂಥವರಿಗೆ ಅಕ್ಕಿಯನ್ನು ಕೊಟ್ಟು ಅವ್ರಿಗೆ ಜೀವನ ಮಾಡಲಿಕ್ಕೆ ದಾರಿ ಮಾಡಿಕೊಡುವಂಥ ಈ ನಮ್ಮ ಸೂಪರ್ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಅವರಿಗೆ ಕಪ್ಪು ಚುಕ್ಕೆ ತರಬೇಕಂತ ಹೇಳಿ ಅವ್ರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಇದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಬರೋ ದಿನದಲ್ಲಿ ಈಗ ZP ಎಲೆಕ್ಷನ್ ಇರ್ಬೋದು, ತಾಲೂಕು ಪಂಚಾಯತಿ ಎಲೆಕ್ಷನ್ ಇರ್ಬೋದು, ಇದನ್ನು ನಮಗೆ ಖಂಡಿತ ಸೋಲಿದೆ ಅಂತ ಅವರಿಗೆ ಭರವಸೆ ಮೂಡಿದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಷಯ ಇಟ್ಕೊಂಡು ಕೇಸಿ ಸಿದ್ದರಾಮಯ್ಯ ಸಾಹೇಬರಿಗೆ ಕಪ್ಪು ಚುಕ್ಕೆ ಬರ್ಬೇಕಂತ ಹೇಳಿ ಕೇಸಿ ಈ ರೀತಿ ಪಾದಯಾತ್ರೆ ಮಾಡ್ತಾರೆ. ಇದು ಎಂದೂ ಯಶಸ್ವಿ ಆಗೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಬಿಜೆಪಿಯವರು ತಮ್ಮ ಮುಖವನ್ನು ತಾವೇ ಸ್ವಚ್ಛಗೆ ಒರೆಸ್ಕೊಂಡು ಕೇಸಿ ಮನೆಗೆ ಕೂತ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಕಾದು ನೋಡಿ ನೀವು ಅಂತೇಳಿ ಅದು ಎರಡು ಮಾತು ಮುಗಿಸ್ತೇನೆ. ಇದೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳ ಬಂಧುಗಳಿಂದ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ನಮ್ಮ ಕರ್ನಾಟಕದ ಧೀಮಂತ ನಾಯಕ, ಬಡವರ ಬಂಧು, ಎಲ್ಲರಿಗೂ ಸರಿಸಮಾನ ಹಕ್ಕು ನೀಡುವಂಥ ನಾಯಕ ಸಿದ್ದರಾಮಯ್ಯ ಸಾಹೇಬರ ತೇಜೋವಧಿ ನಡೀತಾ ಇದೆ. ಇದಕ್ಕೆ ನಮ್ಮದು ತುಂಬ ವಿರೋಧ ವ್ಯಕ್ತಪಡಿಸ್ತೀವಿ. ಇವತ್ತು ಅವರು ಜೀವಮಾನದಲ್ಲಿ ತಮ್ಮ ರಾಜಕೀಯ ನಡೆಯಲ್ಲಿ ಯಾವುದೋ ಕಪ್ಪು ಚುಕ್ಕಿಯನ್ನು ಹೊಂದಿರೋದಿಲ್ಲ. ಇದು BJPಯವರು ಷಡ್ಯಂತ್ರ ಮಾಡಿ ಅವರ ಚರಿತ್ರೆಗೆ ಕಪ್ಪು ಚುಕ್ಕಿಯನ್ನು ತರಬೇಕಂತ ಈಗ ಹೊಟ್ಟಿದ್ದಾರೆ. ಅದು ಯಾವತ್ತೂ ಯಶಸ್ವಿ ಆಗೋದಿಲ್ಲ. ಇಲ್ಲೆಲ್ಲ ರಾಜ್ಯ ಜನರ ಆಶೀರ್ವಾದ ಇದೆ. ನಮ್ಮೆಲ್ಲ ಹಿಂದುಳಿದ ವರ್ಗ ಜನಾಂಗ, ಎಲ್ಲ ಅಲ್ಪಸಂಖ್ಯಾತರು ಎಲ್ಲರೂ ಅವ್ರ ಜೊತೆ ನಾವು ಯಾವತ್ತು ಇದ್ದೀವಿ, ಮುಂದೆ ಬರ್ತೀವಿ. ಅವ್ರಿಗೆ ಏನೋ ಅವ್ರು ಮಾಡ್ಕೊಳಕ್ಕೆ ಆಗೋದಿಲ್ಲ. ಅವ್ರದವರು ಸೋಲ್ತಾರೆ BJPಯವರು. ಅವ್ರಿಗೆ ಗೊತ್ತಿದೆ. ಆದರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತು JDS ಪ್ರಾಬಲ್ಯ ಅಂತ ಮೈಸೂರು ಭಾಗದಲ್ಲಿ ಅವರ ಪ್ರಾಬಲ್ಯವನ್ನು, ಅದು BJPಯ ಪ್ರಾಬಲ್ಯವನ್ನು ಹೆಚ್ಚಿಸುವ ಕುರಿತು ಪಾದಯಾತ್ರೆ ಮಾಡ್ತಾ ಹೊರತಾಗಿ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ. ಅವರು JDS ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಸೇರಿರ್ತಕ್ಕಂಥ ಎಲ್ಲ ಅಹಿಂದ ವರ್ಗದ ನಾಯಕರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ಪ್ರೆಸ್ ಮೀಟ್ ಕರೆಯಲು ಉದ್ದೇಶ ಏನು ಅಂದರೆ, ಪ್ರಸಕ್ತ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ರಾಜ್ಯಪಾಲರು ತರಾತುರಿಯಲ್ಲಿ ಅಬ್ರಾಮ್ ಅನ್ನುವ ಒಬ್ಬ ಆರ್ ಟಿ ಕಾರ್ಯಕರ್ತನಿಂದ ಸುಮಾರು 250 ಪೇಜ್ಗಳು ಕಂಪ್ಲೇಂಟನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾನೆ ಅಂತ ಮಾಧ್ಯಮದಲ್ಲಿ ಈಗಾಗಲೇ ನಾವು ಕೇಳಿದ್ವಿ. ಅದನ್ನು ಓದಿದ ಒಂದೇ ತಾಸದಲ್ಲಿ ಅಬ್ರಾಮ್ ಅವರು ಬಂದು ಓದಿದ ತಕ್ಷಣವೇ ಅದನ್ನು ಓದಲಿಕ್ಕೆ ಸಮಯ 250 ಪೇಜ್ಗಳಂದ್ರೆ ಎಷ್ಟು ಸಮಯಗಳು ಬೇಕು ತಮ್ಮ ಮಾಧ್ಯಮದಲ್ಲಿ ಗೊತ್ತು. ಅದನ್ನು ಓದದೇನೆ ಪೂರ್ವ ನಿಯೋಜಿತವಾಗಿ ಕೇಂದ್ರದ ಸರ್ಕಾರದ ಒಂದು ಕೈಗೊಂಬೆಯಾಗಿ ಏಕಪಕ್ಷೀಯವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಭ್ರಷ್ಟ ಮಾಜಿ ಮಂತ್ರಿಗಳಿದ್ದಾರೆ, ಭ್ರಷ್ಟ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಅವರು ಸಂಬಂಧಿತವಾಗಿ ಇರ್ತಕ್ಕಂಥ ಕೇಸುಗಳು ಹಲವಾರು ಇವೆ. ಅವುಗಳನ್ನೆಲ್ಲವನ್ನು ಬದಿಗೊತ್ತಿ ಒಂದು ರಾಜ್ಯದ ಅಹಿಂದ ನಾಯಕ, ಅಲ್ಪಸಂಖ್ಯಾತರ ಹಾಗೂ ದಲಿತರ ಹಾಗೂ ಹಿಂದುಳಿದ ವರ್ಗದವರ ಏಕೈಕ ನಾಯಕ, 40 ವರ್ಷಗಳ ಕಾಲ ಕಪ್ಪು ಚುಕ್ಕಿಯನ್ನು ಹಚ್ಕೊಳ್ಳಾದ ಎಲ್ಲರಿಗೂ ಸಮನಾಗಿ ಸಮಪಾಲಾಗಿ ನ್ಯಾಯವನ್ನು ನಿರ್ಣಯ ಮಾಡ್ತಾ ಬಂದಿರತಕ್ಕಂಥ ಅವರ ರಾಜಕೀಯ ಭವಿಷ್ಯಕ್ಕೆ ಕರಿಮಸಿ ಹಚ್ಚಲು ಪ್ರಯತ್ನಿಸಿದ್ದಾರೆ ಅನ್ನುವುದು ಸ್ಪಷ್ಟವಾಗಿ ಜಗಜ್ಜಾಹಿರವಾಗಿದೆ ಎಂದರೆ ತಪ್ಪಾಗಲ್ಲ. ಇನ್ನು ಈ ಯಾತ್ರೆ ಬಗ್ಗೆ ಮಾತಾಡ್ತೀನಿ. ಈ ಯಾತ್ರೆ ಏನಪ್ಪಾ ಅಂತಂದೇಳಿದ್ರೆ, ವಿಜಯೇಂದ್ರನನ್ನು ಮುಖ್ಯಮಂತ್ರಿಯಾಗಿ ಮಾಡುವ ಹುನ್ನಾರ. ಯಾಕೆಂದರೆ ಸ್ವಪಕ್ಷೀಯರು ಅವರಿಗೆ ಯಾರೂ ಸಪೋರ್ಟಿಂಗ್ ಆಗಿ ಮತ್ತು ಅವ್ರ ಜೊತೆ ಅಲ್ಲಿ ಯಾರೂ ಇಲ್ಲದೇ ಇದ್ರು ಕೂಡ ಅವರು ಏನಿದ್ರೆ ತಮ್ಮ ಭ್ರಷ್ಟಾಚಾರಗಳನ್ನು ಈಗಾಗಲೇ ರಾಜ್ಯ ಸರ್ಕಾರಗಳು 30-40 ಭ್ರಷ್ಟಾಚಾರಗಳನ್ನು ಅವರು ಒಂದು ಪಟ್ಟಿ ಮಾಡಿದ್ದಾರೆ. ಈ ಪಟ್ಟಿಗಳು ಹೊರಗಡೆ ಬರ್ತಾವು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಾಚಾಗಳು ಅನ್ನೋ ಒಂದು ರೀತಿಯಿಂದ ಅವರು ಹೋರಾಟವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಈ ಹೋರಾಟ ಇದು ಯಾರು ಒಳ್ಳೆಯದಕ್ಕೂ ಅಲ್ಲ, ಇದು ಪಾಪದ ಯಾತ್ರೆ ಅಂತ ನಾನು ಕರೆಯಲು ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಅತಿವೃಷ್ಟಿ ಮಳೆಯಿಂದ ಆಮೇಲೆ ಇವೆಲ್ಲ ಗುಡ್ಡ ಕುಸಿತಗಳಿಂದ ಎಷ್ಟೋ ಜನ ಸಾಯುತ್ತಿದ್ದಾರೆ. ಇವರಿಗೆ ವಿರೋಧ ಪಕ್ಷದವರಿಗೆ ಅವರ ಜೀವನದ ಬಗ್ಗೆ ಅರಿವಿಲ್ಲ. ಇವ್ರಿಗೆ ಏನಿದೆಪ್ಪ ಅಂತಂದು ಹೇಳಿದ್ರೆ ಓನ್ಲಿ
ತಮಗೆ ಅಧಿಕಾರ ಬೇಕು, ಸ್ಥಿರವಾಗಿದ್ದಂಥ ಸರ್ಕಾರವನ್ನು ಕೆಡಬೇಕು, ಒಬ್ಬ ಅಹಿಂದ ನಾಯಕನಿಗೆ ಮಸಿ ಬಳಿಬೇಕು ಅನ್ನೋದು ಒಂದೇ ಇದೆ. ಇದು ಎಂದಿಗೂ ಆಗಲ್ಲ. 8ನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಒಂದು ದೊಡ್ಡ ಜನಾಂದೋಲನ ಆಗಿತ್ತು ಅಂತಂದು ನಾವೆಲ್ಲ ಇತಿಹಾಸ ಓದಿದ್ದೀವಿ. ಇದು 24ನೇ 21ನೇ ಶತಮಾನದಲ್ಲಿ ಸಿದ್ದರಾಮಯ್ಯನವರಿಗೋಸ್ಕರ ಒಂದು ಜನಾಂದೋಲನ ಆಗುವುದು ಇದು ಶತಸಿದ್ಧ, ಇದು ಇತಿಹಾಸ ಅಂತಂದು ಹೇಳೋದು ಇಷ್ಟಪಡ್ತೀವಿ. ಬಿಜೆಪಿಯವರು ಉತ್ತರ ಭಾರತದಿಂದ ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ಕರ್ನಾಟಕ, ದಕ್ಷಿಣ ಭಾರತದ ಹೆಬ್ಬಾಗಿ ಕರ್ನಾಟಕದ ಬಂದು ಸೋತು ಸುಣ್ಣಾಗಿದ್ದಾರೆ ಹೋದ ಸಾರಿ ಚುನಾವಣೆಯಲ್ಲಿ. ಅದಕ್ಕೆ ಒಂದೊಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ಷಡ್ಯಂತ್ರವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೇಲೂ ಈಗ ಅವರನ್ನು ಗೃಹ ಬಂಧನಲ್ಲಿಟ್ಟಿದ್ದಾರೆ. ಅದೇ ರೀತಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಕೂಡ ಜೈಲಿನಲ್ಲಿ ಹಾಕಂತ ಹುನ್ನಾರ ನಡೆಸ್ಯಾರ, ಸಂಘರ್ಷ ನಡೆಸ್ಯಾರ. ಅದೇ ರೀತಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಮುಂದೆ ಸಂಘರ್ಷ ಮಾಡಕತ್ತಾರೆ. ರಾಜ್ಯಪಾಲರ ಕಚೇರಿಯನ್ನು ಬಿಜೆಪಿ ಕಚೇರಿಯನ್ನಾಗಿ ಮಾಡ್ಕೊಂತಾರೆ ಅವರು. ಇಲ್ಲೇ ಕರ್ನಾಟಕದಾಗ ಯಾವುದೇ ಸಿದ್ದರಾಮಯ್ಯ ಸಾಹೇಬ್ ಮೇಲೆ ಇಶ್ಯೂ ಇಲ್ಲ, ಆಪಾದನೆ ಇಲ್ಲ. ಇವತ್ತಿಗೂ ಕೂಡ ಅವರು ಸೋದರ 4 ಜನ ಅದರ. ಅವ್ರ ಊರು ಸಿದ್ದರಾಮಯ್ಯ ಹುಂಡಿಯಿಂದ ಅವ್ರ ಊರು ಮೈಸೂರಿಗೆ ಸತ್ಯ ಬಂದಿರೋರು, ಅವ್ರ ತಾಲೂಕಾ ಆಫೀಸ್ ಸತ್ಯ ಬಂದಿರೋರು. ಅವ್ರ ಕುಟುಂಬದಾಗ ಯಾರೂ ಪ್ರಭಾವಿಗಳಿಲ್ಲ, ಯಾರೂ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇಲ್ಲ. ಅವರು ಜನರಿಂದನೇ ಮುಖ್ಯಮಂತ್ರಿ ಆಗ್ಯಾರ, ಜನರಿಗೆ ಸೇವೆ ಮಾಡಕತ್ತಾರೆ. ಅದಕ್ಕೆ ಮೂಡ ಅಂತೇನು ದೊಡ್ಡ ಹಗರಣ ಏನಿಲ್ಲ ಅದ್ರಾಗ. ಅವ್ರು ಜಮೀನು ಹೋಗೈತೆ, ಜಮೀನು ಕೊಟ್ಟಾರೆ. 3 ಎಕರೆ ಜಮೀನು ಕಳ್ಕೊಂಡು 1 ಎಕರೆ ಕಡಿಮೆಗಿನ ಸ್ಕ್ವೇರ್ ಫೀಟ್ ತೊಗೊಂಡಾರ, 38,000 ಚಿಲ್ಲರೆ ಸ್ಕ್ವೇರ್ ಫೀಟ್ ತೊಗೊಂಡ್ರೆ. ಅದನ್ನ ಇಶ್ಯೂ ಇಟ್ಕೊಂಡು ವಿಧಾನಸೌಧದಾಗ ಚರ್ಚೆಗೆ ಅವಕಾಶ ಕೇಳಿದ್ರು. ಸಿದ್ದರಾಮಯ್ಯ ಸಾಹೇಬ್ರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದ್ರೆ ನಾವು ದೊಡ್ಡರಾಗಿ ತಿಳ್ಕೊಂಬಿಟ್ರ. ವಿಜೇಂದ್ರರಾಗಲಿ, ಆರ್ ಅಶೋಕರಾಗಲಿ, ಕುಮಾರಸ್ವಾಮಿ ಅವರಾಗಲಿ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಾರ. ಇವರೆಲ್ಲರೂ ಮುಗ್ದಾರಂತ. ದೇವೇಗೌಡನು ಮುಗೀತು, ಕುಮಾರಸ್ವಾಮಿ ಏನು ಆರೋಗ್ಯನ ಸರಿಯಿಲ್ಲ, ಮುಗಿದೋಗಿದ್ದವ್ರು. ಯಾಕಂದ್ರೆ ಅವ್ರು ದಿನನಿತ್ಯ ಸಿದ್ದರಾಮಯ್ಯ ವೈಯಕ್ತಿಕ ತೇಜಾವಧಿ ಮಾಡ್ತಾರೆ ಅವರು. ಅದಕ್ಕೆ ಮೊನ್ನೊಂದು ಹೇಳಿಕೆ ಕೊಡೋದು ಇಲ್ಲ, ನಮ್ಮನ್ನು ಬಿಟ್ಟು ಮಾಡ್ಯಾರ, ನಿನ್ನೆ ಇವತ್ತು ಶಾಲೆ ಕೊಡ್ತೀನಿ ಅಂತಕೊಂಡ್ರೆ. ಅದಕ್ಕೆ ಇವತ್ತು ಸ್ವತಃ ಇವತ್ತಿನಿಂದ 2 ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬರು ದಾವಣಗೆರೆ ಬರ್ತಡೇ ಆದ ದಿನ 20 ಲಕ್ಷ ಜನ ಸೇರಿತ್ತು. ಅದಕ್ಕೆ ಸಹಿಸಲಾರ ಇವತ್ತು ಅವ್ರ ಬರ್ತಡೇ ಅಂದ್ರೆ ಮೈಸೂರಿಗೆ ಪಾದಯಾತ್ರೆ ಚಾಲನೆ ಕೊಟ್ಟಿದ್ದಾರೆ. ಇದು ಎಂಥ ನೀಚ್ ಕೆಲಸ ನೋಡ್ರಿ, ಇದು ಎಂಥ ನೀಚ್ ಕೆಲಸ. ಅವ್ರ ಬರ್ತಡೇ ದಿನ ಪಾದಯಾತ್ರೆ ಅಂದ್ರೆ ಇಂಥ ನೀಚ್ ಕೆಲಸ ನಿರಂತರ ಬಿಜೆಪಿ ಅವ್ರು ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಸಾಹೇಬರು ಇದನ್ನ ರಾಜಕೀಯವಾಗಿ ಎದುರಿಸಿ ಅವರಿಗೆ ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ಕಲಿಸಿ ಅಮಿತ್ ಶಾ ಮೋದಿ ಅವರಿಸಿದ್ದೆ ಇದನ್ನು ಕರ್ನಾಟಕಕ್ಕೆ ಬರೋಕ್ಕೆ ಇನ್ನು ಕನ್ನಡ ಜನತೆ ಅವಕಾಶ ಕೊಡೋದಿಲ್ಲ. ಇನ್ನು ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲ ಬಡವರ ಜನರಿಗೆ ಮೊನ್ನೆ ಊಟ ನಮ್ಮ MP ಎಲೆಕ್ಷನ್ ಆದಾಗ ಕಾಂಗ್ರೆಸ್ಗೆ ಬಿಜೆಪಿಗೆ 1.5% ಅಷ್ಟೇ ಓಟ್ ಡಿಫರೆನ್ಸ್ ಐತೆ. ಹೋದ್ಸಲ 1 ಗೆದ್ದಿದ್ದು ನಾವು. ಈ ಸಲ ಸೀಟ್ನಾಗ 9 ಬಂದಿರ್ಬೋದು, ಆದ್ರೆ ಅವ್ರಿಗೆ ನಾವು ಇಕ್ವಲ್ ವೋಟಿಂಗ್ ತೊಗೊಂಡಿವಿ. ಅದು ಗ್ಯಾರಂಟಿ ಯಶಸ್ವಿಯಾಗೈತೆ. ಹಂಗಾಗಿ ಬಿಜೆಪಿ ಭಯ ಇದ್ದಕ್ಕೆ ಅವ್ರಿಂದ ಜನ ಕಾರ್ಯಕರ್ತರು ಹೋಗ್ತಾ ಇಲ್ಲ. ಬರೀ ಒಂದಿಷ್ಟು ಅನುಕೂಲಸ್ಥರು ಶ್ರೀಮಂತ ಆಟ ಹೋಗಾರ. ಎಲ್ಲ ಬಡ ಜನ ಬಿಜೆಪಿ ಕರೆದ್ರೆ ಮೀಟಿಂಗ್ ಹೋಗೋರು. ಯಾವುದೇ ಕ್ಷೇತ್ರದಾಗ ಶಾಸಕರು, ಮಾಜಿ ಎಮ್ಎಲ್ಎರು ಯಾರು ಕರೆದ್ರೆ ಮೀಟಿಂಗ್ ಜನ ಹೋಗ್ತಾ ಇಲ್ಲ. ಹಂಗಾಗಿ ನೀವು ಇಶ್ಯೂ ಮಾಡಿ ಕಾಂಗ್ರೆಸ್ ಸರ್ಕಾರ ಡಿಸ್ಟರ್ಬ್ ಮಾಡಕತ್ತಾರ. ಅದನ್ನ ನಮ್ಮ ಸರ್ಕಾರ ಸಮರ್ಥವಾಗಿ ಎದುರಿಸ್ತಾರೆ, ನಮ್ಮ ನಾಯಕರು ಎದುರಿಸ್ತಾರೆ.